ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೊಡ್ಡ ಬಂಧು ಇಲ್ಲ, ತಾಯಿ ದೇವರ ಸಮಾನ, ತಾಯಿ ಪಾದದ ಅಡಿಯಲ್ಲಿ ಸ್ವರ್ಗ ಇರುತ್ತೆ ಅನ್ನೋ ಮಾತುಗಳನ್ನೆಲ್ಲ ನಾವು ಕೇಳ್ಕೊಂಡು ಬಂದಿದ್ದೀವಿ. ಆದರೆ ನಾನಿವಾಗ ಹೇಳದಿಕೊಳ್ತಿರೋ ಈ ಸ್ಟೋರಿಯಲ್ಲಿ ತಾಯಿ ಅನ್ನಿಸಿಕೊಂಡವಳೆ ಹೆಮ್ಮರಿ ರೀತಿ ಮಕ್ಕಳ ಪ್ರಾಣ ತೆಗೆದಿದ್ದಾಳೆ. ಜಗತ್ತಿನ ಇಡೀ ಮನುಷ್ಯ ಕುಲ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಅಂತಹ ಪೈಸಾಚಿಕ ಕೃತ್ಯ ಎಸಗಿದ್ದಾಳೆ. ಈಕೆ ಮಾಡಿರೋ ಪೈಸಾಚಿಕ ಕೃತ್ಯದ ಹಿಂದಿನ ರೀಸನ್ ಏನು ಅಂತ ನೀವು ತಿಳ್ಕೊಂಡ್ರೆ ಪಕ್ಕ ಶಾಕ್ ಆಗ್ತೀರಾ. ಹಾಗಾದರೆ ಯಾರು ಇವಳು? ಸಾಲು ಸಾಲಾಗಿ ಮಕ್ಕಳನ್ನು ಸಾಯಿಸಿದ್ಯಾಕೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ತಾಯಿ ಹೇಗಿರ್ತಾಳಂದ್ರೆ ಯಾವಾಗಲೂ ತನ್ನ ಏನು ಬೇಕಾದರೂ ಆಗಲಿ ಮಕ್ಕಳು ಮಾತ್ರ ಚೆನ್ನಾಗಿರಲಿ ಅಂತ ಬಯಸ್ತಾ ಇರ್ತಾಳೆ. ಗರ್ಭಿಣಿ ಇದ್ದಾಗ ತಾನು ತಿನ್ನೋ ಹೆಲ್ದಿ ಫುಡ್ಡು ತನ್ನ ಮಕ್ಕಳಿಗೋಸ್ಕರ ಅಂತ ತಿಂತಾ ಇರ್ತಾಳೆ. ಕೇಸರಿ ತಿಂದರೆ ನನಗೆ ಹುಟ್ಟೋ ಮಗು ಸುಂದರವಾಗಿ ಹುಟ್ಟುತ್ತೆ ಅಂತ ಗರ್ಭಿಣಿಯಾಗಿದ್ದಾಗ ಕೇಸರಿ ತಿಂತಾಳೆ. ಇದಿಷ್ಟೇ ಅಲ್ಲ, ತನಗೆ ಹುಟ್ಟೋ ಮಗು ಜಗತ್ತಿನಲ್ಲಿ ಎಲ್ರಿಗಿಂತ ಚಂದ ಕಾಣಲಿ ಅಂತ ಮೇಕಪ್ ಮಾಡೋ ತಾಯಿಯರನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲೊಬ್ಳು ತಾಯಿ, ಇವಳು ತಾಯಿ ಅಲ್ಲ, ಮಹಾನ್ ರಾಕ್ಷಸಿ ಇವಳು. ತನಗಿಂತ ನೋಡೋದಕ್ಕೆ ಸುಂದರವಾಗಿದ್ದಾರೆ ಅಂತ ತನ್ನ ಸ್ವಂತ ಮಗನನ್ನು ಸೇರಿ ಒಟ್ಟು 4 ಮಕ್ಕಳ ಜೀವ ತೆಗೆದಿದ್ದಾಳೆ. ಇವಳ ಹೆಸರು ಪೂನಂ ಅಂತ. ಇವಳಿಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ಸಹ ಇಲ್ಲ ಬಿಡಿ. ಈಗ ಇವಳದ್ದು ಅದೆಂಥ ಕ್ರೂರ ಮನಸ್ಥಿತಿ ಅನ್ನೋ ವಿಚಾರ ಬಯಲಿಗೆ ಬಂದಿದೆ. ತನಗಿಂತ ಸುಂದರವಾಗಿದ್ದಾರೆ ಅನ್ನೋ ಕಾರಣಕ್ಕೆ 4 ಮಕ್ಕಳನ್ನು ಕೊಂದು ಹಾಕಿದ್ದಾಳೆ. ಹರಿಯಾಣದ ಪಾನಿಪತ್ನಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ. ತನ್ನ ಸಹೋದರಿಯ 6 ವರ್ಷದ ಮಗಳನ್ನು ಇತ್ತೀಚೆಗೆ ನೀರಲ್ಲಿ ಮುಳುಗಿಸಿ ಈಗ ಸಿಕ್ಕಿ ಬಿದ್ದಿದ್ದಾಳೆ. ಈ ಪೂನಂಗೆ ಸಂಬಂಧಿಯಾಗಿದ್ದ ಬಾಲಕಿ ನಾಪತ್ತೆ ಆಗಿದ್ದಾಳೆ ಅನ್ನೋ ವಿಚಾರ ತಿಳಿತಾ ಇದ್ದಂಗೆನೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಬಾಲಕಿ ನೀರಿನ ತೊಟ್ಟಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ ಅನ್ನೋ ಸಂಗತಿ ಬೆಳಕಿಗೆ ಬರುತ್ತೆ. ಇಲ್ಲಿ ಪೊಲೀಸರಿಗೆ ಒಂದು ಅನುಮಾನ ಮೂಡುತ್ತೆ. ಇಷ್ಟು ಚಿಕ್ಕ ನೀರಿನ ತೊಟ್ಟಿಯಲ್ಲಿ 6 ವರ್ಷದ ಬಾಲಕಿ ಮುಳುಗಿ ಸಾಯೋದಕ್ಕೆ ಸಾಧ್ಯ ಇಲ್ವಲ್ಲ ಅನ್ನೋ ಅನುಮಾನ ಮೂಡುತ್ತೆ. ಆಗ ಅನುಮಾನದ ಮೇಲೆ ಪೂನಂಳನ್ನ ಅಂದರೆ ಆ ಬಾಲಕಿಯ ಚಿಕ್ಕಮ್ಮಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ವಿಚಾರಣೆ ಮಾಡುವಾಗ ಅನೇಕ ವಿಷಯಗಳನ್ನು ಕೊಲೆಗಾರ್ತಿ ಪೂನಮ್ಮು ಬಾಯಿ ಬಿಟ್ಟಿದ್ದಾಳೆ. ತನಗಿಂತ ಸುಂದರವಾಗಿದ್ದಾರೆ ಅಂತ ಇತರ 3 ಮಕ್ಕಳನ್ನು ಕೊಲೆ ಮಾಡಿದ್ದಾಗಿ ಪೂನಂ ಒಪ್ಕೊಂಡಿದ್ದಾಳೆ. ಇದಿಷ್ಟೇ ಅಲ್ಲ, 2023ರಲ್ಲಿ ಸೋನಿಪತ್ನಲ್ಲಿ 2 ಮಕ್ಕಳನ್ನ ಈಕೆ ಕೊಲೆ ಮಾಡಿದ್ಲಂತೆ. ಅಲ್ಲದೆ ತನ್ನ ಮಗ ಸೇರಿ ನಾದಿನಿಯ ಮಗಳನ್ನು ಸಹ ಪೂನಂ ಕೊಂದು ಹಾಕಿದ್ಲಂತೆ. ಕಳೆದ ಆಗಸ್ಟ್ನಲ್ಲಿ ಸೋದರ ಸಂಬಂಧಿಯ ಮಗಳನ್ನು ಸಹ ಸಾಯಿಸಿದ್ಲಂತೆ. ಹೀಗೆ ಸ್ವಂತ ಮಗ ಸೇರಿ ಒಟ್ಟು 4ರನ್ನ ಕೊಲೆ ಮಾಡಿದ ಪೂನಂ ಕೊನೆಗೂ ಪೊಲೀಸರ ಬಲೆಗೆ ಸಿಕ್ಕಿ ಬಿದ್ದಿದ್ದಾಳೆ. ಇಲ್ಲಿ ಪೂನಂ ಸಿಕ್ಕಿ ಬಿದ್ದಿದ್ದು ಹೇಗಂತಂದ್ರೆ ಎಲ್ಲ ಸಾವುಗಳು ಒಂದೇ ರೀತಿಯಲ್ಲಿರ್ತವೆ. 4 ಜನ ನೀರಿನ ಟಬ್ನಲ್ಲಿ ಮುಳುಗಿ ಸತ್ತಿರ್ತಾರೆ. ಇತ್ತೀಚೆಗೆ 6 ವರ್ಷದ ಬಾಲಕಿ ನೀರಿನ ಟಬ್ನಲ್ಲಿ ಮುಳುಗಿ ಸತ್ತಿರ್ತಾಳಲ್ಲ, ಅಲ್ಲಿ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಯಾಕಂದ್ರೆ ನೀರಿನ ಟಬ್ಬು ಕೇವಲ 1 ಅಡಿ ಮಾತ್ರ ಆಳ ಇರುತ್ತೆ. 1 ಅಡಿ ಆಳದ ಟಬ್ನಲ್ಲಿ 6 ವರ್ಷದ ಬಾಲಕಿ ಮುಳುಗಿ ಸಾಯೋದಕ್ಕೆ ಸಾಧ್ಯನಾ? ಹೀಗಾಗಿ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಆಗ ಈ ಪೂನಂ ಲಾಕ್ ಆಗ್ತಾಳೆ. ವಿಚಾರಣೆಯಲ್ಲಿ ಇನ್ನೊಂದಿಷ್ಟು ಸಂಗತಿಗಳು ಬಯಲಿಗೆ ಬಂದಿದ್ದಾವೆ. ಹೆತ್ತ ಮಗನ ಸಹಿತ ಪುಟ್ಟ ಪುಟ್ಟ ಮಕ್ಕಳನ್ನು ಸಾಯಿಸಿರೋ ಈಕೆ ಮಕ್ಕಳು ಸತ್ತ ಮೇಲೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ಲಂತೆ. ಈಗ ಫೈನಲಿ ಸುಂದರ ಮಕ್ಕಳ ದ್ವೇಷಿ ಸಿಕ್ಕಿ ಬಿದ್ದಿದ್ದಾಳೆ. ಈ ಕೊಲೆಗಾರ್ತಿ ಯಾರು ಅಂತ ಗೊತ್ತಾಗಿದ್ದರಿಂದ ಆ ಊರಿನ ಸ್ಥಳೀಯರು ದೊಡ್ಡ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. नमस्कार। 1 दिसंबर को शाम को एक कंट्रोल रूम में सूचना मिलती है कि एक 6 साल की बच्ची विधि नौरथा गांव में पानी के टब में डूबने से उसकी मृत्यु हुई। पुलिस मौके पर पहुंची, शुरुआती छानबीन की, पता लगा कि जब वो डेड बॉडी रिकवर हुई इसकी तो कमरा बाहर से बंद था। तो हालात संदेहजनक थे, तो बॉडी को वहाँ से शिफ्ट करवा के हॉस्पिटल में रखवाया गया और उसमें हमने मर्डर का केस जो सीन ऑफ क्राइम टीम और जो क्राइम वैसी देखने से मौके को लगा था कि हत्या की आशंका और हत्या ही लग रही थी। तो उसमें 6 साल की बच्ची विधि की जो हत्या थी उसमें हमने FIR दर्ज करके 2 तारीख को हमारी क्राइम टीम और DSP जो हमारे CAW नवी उनकी एक टीम बना के इसके अनुसंधान में हमने लगाया। तो हमने उसी की ही जो रिश्ते में साक्षी लगती है
उसको इसमें गिरफ्तार किया है। वजह जो उसकी हत्या करने की है, जोर से कल से पूछताछ जो हम डिटेल में की है, यही इन्होंने बताया कि जो सुंदर बच्चियां हैं उनसे इसको नफरत सी है। इन्हें पहले और भी कई खुलासे हुए हैं, इसने और भी 3 बच्चों की